Hello students, in the last class you have learnt about constructors, destructors, right? Today we'll start with a new chapter, that is inheritance. That is chapter number 10, inheritance. You all know what do you mean by inheritance, right? What is inheritance then? Inheritance is the capability of one class to inherit the properties from your another class. In short, it's a capability of acquiring the properties of one class to another class. Now, here we are using two words, it is derived class and base class. What is base class? Base class is a class whose properties are inherited by another class. Means what? Base class are the class. It's a main class from which another class inherits the properties. Base class is a class whose properties are inherited by the another class. That class is called as base class. Base class is also known as super class. Now what is derived class? It is a class that inherits the properties of your base class. ಬೇಸ್ ಕ್ಲಾಸಿಂದ ಹೊಸ ಒಂದು ಕ್ಲಾಸನ್ನು ನೀವೇನು ಕ್ರಿಯೇಟ್ ಮಾಡಿರ್ತೀರೋ ಆ ನ್ಯೂ ಕ್ಲಾಸನ್ನು ಏನಂತ ಕರಿತೀವಿ? ಡಿರೈವ್ಡ್ ಕ್ಲಾಸ್ ಅಂತ ಹೇಳಿ ಕರಿತೀವಿ. ಬೇಸ್ ಕ್ಲಾಸನ್ನು ಯೂಸ್ ಮಾಡಿ ಒಂದು ಹೊಸ ನ್ಯೂ ಕ್ಲಾಸನ್ನು ನೀವು ಏನು ಕ್ರಿಯೇಟ್ ಮಾಡ್ತೀರೋ ಆ ನ್ಯೂ ಕ್ಲಾಸನ್ನು ಏನಂತ ಕರಿತೀವಿ? ಡಿರೈವ್ಡ್ ಕ್ಲಾಸ್ ಅಂತ ಹೇಳಿ ಕರಿತೀವಿ. ಡಿರೈವ್ಡ್ ಕ್ಲಾಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸಬ್ ಕ್ಲಾಸ್. ಏನು? ಡಿರೈವ್ಡ್ ಕ್ಲಾಸನ್ನು ಸಬ್ ಕ್ಲಾಸ್ ಅಂತಲೂ ಕರಿತೀವಿ. ಓಕೆ, ದೆನ್ ನೆಕ್ಸ್ಟ್ ಈಸ್ ನೀಡ್ ಆಫ್ ಇನ್ಹೆರಿಟೆನ್ಸ್. ವೈ ವಿ ನೀಡ್ ಇನ್ಹೆರಿಟೆನ್ಸ್? ಯಾಕೆ ಇನ್ಹೆರಿಟೆನ್ಸ್ ಬೇಕು? ವಿತೌಟ್ ಇನ್ಹೆರಿಟೆನ್ಸ್ ಏನು ಪ್ರಾಬ್ಲಮ್ ಅರೈಸ್ ಆಗುತ್ತೆ? ವಿಲ್ ಸಿ ದಟ್. Suppose X is a class already defined and we need to redefine another class Y which has same properties of X. Means what? Suppose you have a class X. Class X ಇದೆ. Class X ಅಲ್ಲಿ you have some properties. Okay? Then class you have to redefine or you have to create a class Y. ಕ್ಲಾಸ್ ವೈ ಅಲ್ಲಿ ಕೂಡ ಏನಿದೆ? ಸೇಮ್ ಪ್ರಾಪರ್ಟಿ ಆ್ಯಸ್ ಆಫ್ ಯುವರ್ ಕ್ಲಾಸ್ ಎಕ್ಸ್. ಕ್ಲಾಸ್ ಎಕ್ಸಲ್ಲಿರುವಂತಹ ಪ್ರಾಪರ್ಟೀಸೇ ಏನಿದೆ? ಕ್ಲಾಸ್ ವೈ ಅಲ್ಲಿದೆ. ಆಗ ಏನು ಪ್ರಾಬ್ಲಮ್ ಅರೈಸ್ ಆಗುತ್ತೆ? ವಿಲ್ ಸಿ ದಟ್. ದ ಫಸ್ಟ್ ಪ್ರಾಬ್ಲಮ್ ಈಸ್ code written in X is repeated in Y, which leads to the unnecessary wastage of memory. Means what? Class X ಮತ್ತು ಕ್ಲಾಸ್ ವೈ ಇದೆ. ಕ್ಲಾಸ್ ಎಕ್ಸ್ ಅಲ್ಲಿ ಸಮ್ ಪ್ರಾಪರ್ಟೀಸ್ ಇದೆ. ಕ್ಲಾಸ್ ವೈ ಅಲ್ಲಿ ಕೂಡ ಏನು ಮಾಡಬೇಕು? ನೀವು ಇದೇ ಸೇಮ್ ಪ್ರಾಪರ್ಟೀಸನ್ನು ಕ್ಲಾಸ್ ವೈ ಅಲ್ಲಿ ಕೂಡ ಡಿಫೈನ್ ಮಾಡಬೇಕು. ಮೀನ್ಸ್ ವಾಟ್ ಯು ಆರ್ ಡೂಯಿಂಗ್ ಹಿಯರ್? ಯು ಆರ್ ರೀಡಿಫೈನಿಂಗ್ ದಿ ಸೇಮ್ ಪ್ರಾಪರ್ಟೀಸ್. ಹೌದಾ? ಇನ್ಸ್ಟೆಡ್ ಆಫ್ ಯೂಸಿಂಗ್ ದಿಸ್ ಪ್ರಾಪರ್ಟಿ, ಈ ಎಕ್ಸಲ್ಲಿರುವಂಥ ಪ್ರಾಪರ್ಟೀಸನ್ನು ಯೂಸ್ ಮಾಡ್ಕೊಳ್ಳೋದ್ರ ಬದಲು ನೀವು ಏನು ಮಾಡ್ತಾ ಇದ್ದೀರಾ? ಹೊಸದಾಗಿ ಸೇಮ್ ಟು ಸೇಮ್ ಕೋಡನ್ನು ನೀವೇನು ಮಾಡ್ತಿದ್ದೀರಾ? ವೈಯಲ್ಲಿ ಕೂಡ ಡಿಫೈನ್ ಮಾಡ್ತಿದ್ದೀರಾ. ಅದು ಏನಾಗುತ್ತೆ? ವೇಸ್ಟೇಜ್ ಆಫ್ ಮೆಮೊರಿ. ನೆಕ್ಸ್ಟ್, ಟೆಸ್ಟಿಂಗ್ ಇಸ್ ಟು ಬಿ ಡನ್ ಸಪ್ರೇಟ್ಲಿ. ಟೆಸ್ಟಿಂಗ್ ಇಸ್ ಟು ಬಿ ಡನ್ ಸಪ್ರೇಟ್ಲಿ ಫಾರ್ ಬೋತ್ ಎಕ್ಸ್ ಆ್ಯಂಡ್ ವೈ, ವಿಚ್ ಲೀಡ್ಸ್ ಟು ದಿ ವೇಸ್ಟ್ ಆಫ್ ಟೈಮ್. ಮೀನ್ಸ್ ವಾಟ್? ಎಕ್ಸ್ ಕ್ಲಾಸನ್ನು ನೀವು ಸಪ್ರೇಟಾಗಿ ಟೆಸ್ಟ್ ಮಾಡಬೇಕು, ವೈ ಕ್ಲಾಸನ್ನು ಕೂಡ ಸಪ್ರೇಟಾಗಿ ಟೆಸ್ಟ್ ಮಾಡಬೇಕು. ಬಟ್ ಏನಿದೆ ಇಲ್ಲಿ? ಕ್ಲಾಸ್ ಎಕ್ಸಲ್ಲಿರುವಂಥ ಪ್ರಾಪರ್ಟೀಸೇ ಕ್ಲಾಸ್ ವೈಯಲ್ಲಿದೆ. ಹೌದಾ? ಕ್ಲಾಸ್ ಎಕ್ಸಲ್ಲಿರುವಂಥ ಪ್ರಾಪರ್ಟಿನೇ ಕ್ಲಾಸ್ ವೈಯಲ್ಲಿದೆ. ನೀವು ಎರಡೆರಡು ಸಲ ಕೋಡನ್ನು ರೀಡಿಫೈನ್ ಮಾಡಿದ್ದೀರಾ. ಐದರ್ ಕೋಡ್ ಸೇಮ್ ಇದ್ದರೂ ಕೂಡ, even though codes are same, even though you have redefined the code which you written in X, ಆಗಿದ್ರೂ ಕೂಡ ಏನು ಮಾಡಬೇಕಾಗತ್ತೆ? ಯು ಹ್ಯಾವ್ ಟು ಟೆಸ್ಟ್ ಬೋತ್ ದ ಕ್ಲಾಸಸ್ ಸಪ್ರೇಟ್ಲಿ. ದಟ್ ಲೀಡ್ಸ್ ಟು ದಿ ವೇಸ್ಟ್ ಆಫ್ ಟೈಮ್. ಸೊ ಟು ಅವಾಯ್ಡ್ ದಿಸ್ ವಿ ಆರ್ ಯೂಸಿಂಗ್
the concept of inheritance. To avoid these problems, that is memory wastage, waste of time, what we are doing, we are using the concept of inheritance. Here x is called as base class, y is called as derived class. ಏನು ಮಾಡ್ತಾ ಇದ್ದೀವಿ ನಾವು, ಎಕ್ಸ್ ಬೇಸ್ ಕ್ಲಾಸ್, ವೈ ಡಿರೈವ್ಡ್ ಕ್ಲಾಸ್. ಎಕ್ಸಲ್ಲಿ ಸಮ್ ಪ್ರಾಪರ್ಟೀಸ್ ಇದೆ, ಈವನ್ ವೈ ಕ್ಲಾಸ್ ಶುಡ್ ಹ್ಯಾವ್ ದ ಸೇಮ್ ಪ್ರಾಪರ್ಟೀಸ್. ಇನ್ಸ್ಟೆಡ್ ಆಫ್ ರೀಡಿಫೈನಿಂಗ್ ದ ಸೇಮ್ ಪ್ರಾಪರ್ಟೀಸ್, ನಾವು ಏನು ಮಾಡ್ತಾ ಇದ್ದೀವಿ, ವಿ ಆರ್ ಇನ್ಹೆರಿಟಿಂಗ್ ದ ಕ್ಲಾಸ್ ವೈ ಇಸ್ ವಿಲ್ ಇನ್ಹೆರಿಟ್ ಆಲ್ ದ ಪ್ರಾಪರ್ಟೀಸ್ ಆಫ್ ಯುವರ್ ಕ್ಲಾಸ್ ಎಕ್ಸ್. ಕ್ಲಾಸ್ ಎಕ್ಸ್ ಮತ್ತು ಕ್ಲಾಸ್ ವೈಯಲ್ಲಿ ಸೇಮ್ ಪ್ರಾಪರ್ಟೀಸನ್ನು ನೀವು ಡಿಫೈನ್ ಮಾಡಬೇಕು. ಇನ್ಸ್ಟೆಡ್ ಆಫ್ ರೀಡಿಫೈನಿಂಗ್ ದ ಪ್ರಾಪರ್ಟೀಸ್, ನೀವು ಏನು ಮಾಡ್ತಾ ಇದ್ದೀರಾ, ಕ್ಲಾಸ್ ವೈ ವಿಲ್ ಇನ್ಹೆರಿಟ್ ಯೂಸಿಂಗ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್. ಏನಾಗ್ತಾ ಇದೆ, ಕ್ಲಾಸ್ ವೈ ವಿಲ್ ಇನ್ಹೆರಿಟ್ ಆಲ್ ದ ಪ್ರಾಪರ್ಟೀಸ್ ಫ್ರಮ್ ಯೋರ್ ಕ್ಲಾಸ್ ಎಕ್ಸ್ ಅಂತಂದ್ರೆ ಏನಾಯಿತು, ಈ ಸೇಮ್ ಪ್ರಾಪರ್ಟೀಸ್ ಯು ಡು ನಾಟ್ ರೈಟ್ ಇಟ್ ಇನ್ ಕ್ಲಾಸ್ ವೈ. ಸೇಮ್ ಪ್ರಾಪರ್ಟಿ ಇರೋದ್ರಿಂದ ಏನು ಸೇಮ್ ಪ್ರಾಪರ್ಟೀಸ್ ಇದೆ ಮತ್ತು ಯು ಆರ್ ಯೂಸಿಂಗ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್, ಸೊ ಯು ನೀಡ್ ನಾಟ್ ಟು ರೈಟ್ ಆರ್ ರೀರೈಟ್ ದಿ properties, just inherit the properties of your class. Okay, we'll see the advantages of inheritance now. What are the advantages of inheritance? As I said, reusing of existing code. ಏನು ಮಾಡ್ಬೋದು, ಆಲ್ರೆಡಿ ಎಕ್ಸಿಸ್ಟಲ್ಲಿರುವಂತಹ ಕೋಡನ್ನು ನೀವು ರೀಯೂಸ್ ಮಾಡ್ಬೋದು. Instead of rewriting the code, you can reuse the existing code. Okay, ನೆಕ್ಸ್ಟ್ ಫಾಸ್ಟರ್ ಡೆವಲಪ್ಮೆಂಟ್ ಟೈಮ್. ಆಲ್ರೆಡಿ ಇರುವಂಥ ಕೋಡನ್ನು ನೀವು ರೀಯೂಸ್ ಮಾಡ್ಕೊಳ್ಳೋದ್ರಿಂದ ಡೆವಲಪ್ಮೆಂಟ್ ಟೈಮ್ ವಿಲ್ ಬಿ ಫಾಸ್ಟರ್. ಈಸಿ ಟು ಮೇಂಟೈನ್ ಮೀನ್ಸ್ ನೀವು ಎಕ್ಸಿಸ್ಟಲ್ಲಿರುವಂತಹ ಕೋಡನ್ನು ರೀಯೂಸ್ ಮಾಡ್ಕೊಳ್ಳೋದ್ರಿಂದ ನೀಡ್ ನಾಟ್ ಬಿ ಟೆಸ್ಟ್ ಟೆಸ್ಟಿಂಗು ಸಪ್ರೇಟಾಗಿ ಮಾಡೋ ಅವಶ್ಯಕತೆ ಇರೋದಿಲ್ಲ, ಹೌದಾ? ಸೊ ಮೇಂಟೈನ್ ಮಾಡಲಿಕ್ಕೆ ಕೂಡ ಈಸಿ ಟು ಎಕ್ಸ್ಟೆಂಡ್ ಅಂತಂದರೆ ಮೀನ್ಸ್ ಇಲ್ಲಿ ಕೋಡನ್ನು ರೀಯೂಸ್ ಮಾಡ್ಕೊಳ್ಳೋದ್ರಿಂದ ನೀವು ಎಷ್ಟು ಬೇಕಿದ್ರೂ ಏನು ಮಾಡ್ತಾ ಹೋಗ್ಬೋದು, ಕೋಡನ್ನು ರೀಯೂಸ್ ಮಾಡಿಕೊಂಡು ಪ್ರೋಗ್ರಾಮನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಮೆಮೊರಿ ಯುಟಿಲೈಸೇಷನ್. ಕೋಡನ್ನು ರೀಯೂಸ್ ಮಾಡ್ಕೊಳ್ಳೋದ್ರಿಂದ ಮೀನ್ಸ್ ರೀರೈಟ್ ಮಾಡದೇ ಇರೋದ್ರಿಂದ, ರೀಡಿಫೈನನ್ನು ಮಾಡದೇ ಇರೋದ್ರಿಂದ ನೀವೇನು ಮಾಡ್ಬೋದು, ಮೆಮೊರಿ ಯುಟಿಲೈಸೇಷನನ್ನು ಮೀನ್ಸ್ ಮೆಮೊರಿಯನ್ನು ಕರೆಕ್ಟ್ ವೇಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಬೋದು. ಮೀನ್ಸ್ ವಾಟ್, ಸಪೋಸ್ ಸೇಮ್ ಕೋಡನ್ನು ನೀವು ಟೈಮ್ಸ್ ಬರೆದ್ರೆ ಆ ಟೈಮ್ಸ್ ಏನಾಗುತ್ತೆ, ಮೆಮೊರಿ ಅಲೋಕೇಟ್ ಆಗ್ತಾ ಹೋಗುತ್ತೆ, ಹೌದಾ? ಅದ್ರ ಬದಲು ಟೈಮ್ ನೀವು ಕೋಡನ್ನು ಬರೆದು ಅದನ್ನು ಟೈಮ್ ನೀವು ರೀಯೂಸ್ ಮಾಡಿಕೊಂಡ್ರೆ ಯು ಕ್ಯಾನ್ ಮೆಮೊರಿ ವೇಸ್ಟೇಜನ್ನು ತಡಿಬೋದು. These are the advantages of your inheritance. Next, what are the advantages ಇದೆ ಅಂತಂದರೆ ಡಿಸ್ಅಡ್ವಾಂಟೇಜಸ್ ಕೂಡ ಇರಲೇಬೇಕು, ಹೌದಾ? ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಇನ್ಹೆರಿಟೆನ್ಸ್? Inappropriate use of inheritance makes program more complicated. Means what? Inappropriate use of inheritance means what? ಎಲ್ಲಿ ಇನ್ಹೆರಿಟೆನ್ಸ್ ಬೇಡವೋ ಅಲ್ಲಿ ನೀವು ಇನ್ಹೆರಿಟೆನ್ಸ್ ಕಾನ್ಸೆಪ್ಟನ್ನು ಯೂಸ್ ಮಾಡಿದರೆ ಪ್ರೋಗ್ರಾಮ್ ವಿಲ್ ಬಿ ಕಾಂಪ್ಲಿಕೇಟೆಡ್. ನೆಕ್ಸ್ಟ್, ಕಾಲಿಂಗ್ ಮೆಂಬರ್ ಫಂಕ್ಷನ್ಸ್ ಯೂಸಿಂಗ್ ಆಬ್ಜೆಕ್ಟ್ ಕ್ರಿಯೇಟ್ಸ್ ಮೋರ್ ಕಂಪೈಲರ್ ಓವರ್ ಹೆಡ್ಸ್. ಮೀನ್ಸ್ ವಾಟ್? ನೀವು ಬೇಡದೇ ಇರುವಂತಹ ಪ್ಲೇಸಲ್ಲಿ, ಅಂದರೆ ಇನ್ಹೆರಿಟೆನ್ಸ್ ಕಾನ್ಸೆಪ್ಟನ್ನು ಯೂಸ್ ಮಾಡದೇ ಇರುವಂಥ ಪ್ಲೇಸಲ್ಲಿ ಇನ್ಹೆರಿಟೆನ್ಸ್ ಕಾನ್ಸೆಪ್ಟನ್ನು ಯೂಸ್ ಮಾಡಿದರೆ ಕಂಪೈಲರಿಗೂ ಕೂಡ ಏನಾಗುತ್ತೆ, ಮೀನ್ಸ್ ಯಾವ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್. ನಾವು ಹೌ ಟು ಡಿಫೈನ್ ಯುವರ್ ಡಿರೈವ್ಡ್ ಕ್ಲಾಸಸ್. ಹೇಗೆ ಡಿರೈವ್ಡ್ ಕ್ಲಾಸನ್ನು, ಬೇಸ್ ಕ್ಲಾಸನ್ನು ಡಿಫೈನ್ ಮಾಡೋದು ಸೇಮ್ ಆ್ಯಸ್ ಯುವರ್ ಕ್ಲಾಸ್. ನೀವು ಕ್ಲಾಸನ್ನು ಹೇಗೆ ಕ್ರಿಯೇಟ್ ಮಾಡ್ತಿದ್ರಲ್ವಾ, ಕ್ಲಾಸ್ ನೇಮ್, ಓಪನ್ ಫ್ಲವರ್ ಬ್ರ್ಯಾಕೆಟ್, ಡೇಟಾ ಮೆಂಬರ್ಸ್, ಡೇಟಾ ಫಂಕ್ಷನ್ಸ್, ಕ್ಲೋಸ್ ಫ್ಲವರ್ ಬ್ರ್ಯಾಕೆಟ್, ಕೋಲನ್. ಬೇಸ್ ಕ್ಲಾಸನ್ನು ಕೂಡ ಸೇಮ್ ಹಾಗೆ ಡಿಫೈನ್ ಮಾಡುವಂಥದ್ದು.
ಹೇಗೆ ಡಿರೈವ್ಡ್ ಕ್ಲಾಸನ್ನು ಡಿಫೈನ್ ಮಾಡುವಂಥದ್ದು ನೋಡೋಣ. ದ general form of derived class is given by class. Class is a keyword. Base class means this is a class name. User defined class name. Class ಅನ್ನೋದು class name, keyword. Base class ಅನ್ನೋದು user defined class name. Open bracket, here data members ಮತ್ತೆ data functions ಅನ್ನ ಬರಿತೀರಾ. Close the flower bracket. This is base class. Okay, it is similar to your creation of the class. ಕ್ಲಾಸನ್ನು ಹೇಗೆ ಕ್ರಿಯೇಟ್ ಮಾಡ್ತಿದ್ರಿ ಹಾಗೆ ಕ್ರಿಯೇಟ್ ಮಾಡುವಂಥದ್ದು. ಡಿರೈವ್ಡ್ ಕ್ಲಾಸನ್ನು ಹೇಗೆ ಮಾಡುವಂಥದ್ದು? Class, derived class. Class is a keyword. Derived class is a user defined derived class. Here colon. Visibility mode. I will tell you what is visibility mode in next slides. ನೆಕ್ಸ್ಟ್ ಬೇಸ್ ಕ್ಲಾಸ್. ಇಲ್ಲಿ ಏನು ಬೇಸ್ ಕ್ಲಾಸನ್ನು ನೀವು ಕೊಟ್ಟಿರ್ತೀರೋ, ಇಲ್ಲಿ ಏನು ಕ್ಲಾಸ್ ನೇಮನ್ನು ನೀವು ಕೊಟ್ಟಿರ್ತೀರೋ ಆ ಕ್ಲಾಸ್ ನೇಮ್. ಓಕೆ, ಹಿಯರ್ ದಿಸ್ ಇಸ್ ಅ ಬೇಸ್ ಕ್ಲಾಸ್, ದಿಸ್ ವಿಲ್ ಬಿ ದ ಡಿರೈವ್ಡ್ ಕ್ಲಾಸ್. ಬೇಸ್ ಕ್ಲಾಸ್ ಮೀನ್ಸ್ ಇಟ್ಸ್ ಅ ಪೇರೆಂಟ್ ಕ್ಲಾಸ್. ಬೇಸ್ ಕ್ಲಾಸ್ ಅಂದ್ರೇನು? ಇಟ್ಸ್ ಅ ಪೇರೆಂಟ್ ಕ್ಲಾಸ್. ಡಿರೈವ್ಡ್ ಕ್ಲಾಸ್ ಅಂದರೆ ಚೈಲ್ಡ್ ಕ್ಲಾಸ್. ಪೇರೆಂಟ್ ಕ್ಲಾಸಿಂದ ಚೈಲ್ಡ್ ಕ್ಲಾಸನ್ನು ನೀವು ಡಿರೈವ್ ಮಾಡ್ತಿದ್ದೀರಾ. ಹೇಗೆ ಡಿರೈವ್ ಮಾಡುವಂಥದ್ದು, ಹೇಗೆ ಡಿಫೈನ್ ಮಾಡುವಂಥದ್ದು? ಕ್ಲಾಸ್, ಬೇಸ್ ಕ್ಲಾಸ್, ಓಪನ್ ದ ಬ್ರ್ಯಾಕೆಟ್, inside of your brackets you are going to declare your data members and data member functions. Close the bracket, semicolon. And derived class ಅನ್ನು ಹೇಗೆ ಡಿಫೈನ್ ಮಾಡ್ತೀರಾ? using class is a keyword. Derived class colon, it's not a scope resolution operator, it's a single colon. Visibility mode and base class. Here I have given dot. Why? You can create single derived class using n number of base classes. You can create single derived class using n base classes. This is how you are going to define the derived classes. Next, here as I said, class is a keyword. Derived class is the name of the derived class. Colon means it shows the derivation from the base class. Colon ಅಂತಂದ್ರೆ ಇಲ್ಲಿ colon ಯೂಸ್ ಮಾಡಿದ್ರಿ ಅಲ್ವಾ, ಇಲ್ಲಿ colon ಅಂತಂದ್ರೇನು? ಯಾವ ಒಂದು ಬೇಸ್ ಕ್ಲಾಸಿಂದ ನೀವು ಡಿರೈವ್ಡ್ ಕ್ಲಾಸನ್ನು ಡಿರೈವ್ ಮಾಡಿದ್ದೀರಾ ಅಂತ ಹೇಳಿ ಶೋ ಮಾಡುತ್ತೆ. ವಾಟ್ ಡಸ್ colon represents? It shows from which base class you have derived the derived class ಅಂತ ಹೇಳಿ ತೋರಿಸುತ್ತೆ. ಓಕೆ, ನೆಕ್ಸ್ಟ್ visibility mode. Specify the type of derivation. I will tell you what is visibility mode. Base class andre name of your base class, that is user defined base class. Okay, next next one is use of constructor. I will tell you how to use constructor in next slides. Now we'll see what is public derived class or public inheritance. The next topic is public derived class or public inheritance. What does it mean? What does public inheritance or public derived class mean? How to create it? Class, subclass, colon. Here the visibility mode will be public. Public inheritance ಅಂತಂದರೆ ಅಥವಾ ಪಬ್ಲಿಕ್ ಡಿರೈವ್ಡ್ ಕ್ಲಾಸ್ ಅಂತ ಹೇಳಿದ್ರೆ ವಿಸಿಬಿಲಿಟಿ ಮೋಡ್ ಏನಿರುತ್ತೆ? ಪಬ್ಲಿಕ್ ಇರುತ್ತೆ. ಆ್ಯಂಡ್ ಸೂಪರ್ ಕ್ಲಾಸ್. Super class is nothing but your base class or parent class. Subclass is nothing but your child class or derived class. Public derived class ಅಲ್ಲಿ ಏನಿರುತ್ತೆ ನೋಡೋಣ. The public members of a base class become public members of your derived class. ನಿಮ್ಮ ಬೇಸ್ ಕ್ಲಾಸಲ್ಲಿ ಪಬ್ಲಿಕ್ ಆಗಿರುವಂಥ ಮೆಂಬರ್ಸ್ ಏನಾಗುತ್ತೆ? ಡಿರೈವ್ಡ್ ಕ್ಲಾಸಲ್ಲಿ ಕೂಡ ಪಬ್ಲಿಕ್ ಮೆಂಬರ್ಸ್ ಆಗಿರುತ್ತೆ.
ಏನು ಬೇಸ್ ಕ್ಲಾಸಲ್ಲಿರುವಂತಹ ಪಬ್ಲಿಕ್ ಮೆಂಬರ್ಸ್ ಡಿರೈವ್ಡ್ ಕ್ಲಾಸಲ್ಲಿ ಕೂಡ ಏನಾಗುತ್ತೆ ಪಬ್ಲಿಕ್ ಮೆಂಬರ್ ಆಗಿರುತ್ತೆ. ನೆಕ್ಸ್ಟ್, ದ ಪ್ರೈವೇಟ್ ಮೆಂಬರ್ಸ್ ಆಫ್ ಯರ್ ಬೇಸ್ ಕ್ಲಾಸ್ ಕೆನಾಟ್ ಬಿ ಇನ್ಹೆರಿಟೆಡ್ ಟು ದಿ ಡಿರೈವ್ಡ್ ಕ್ಲಾಸ್. ಆಸ್ ಯು ಆಲ್ ನೋ, private members cannot be accessed outside of your class, right? I have discussed 3 access specifiers. What are public, private and protected. Private access specifier ಅಂತಂದ್ರೆ ಏನು? The private access specifiers cannot be accessed outside of your class. ನಿಮ್ಮ ಕ್ಲಾಸ್ ಡೆಫಿನೇಷನ್ ಇಂದ ಔಟ್ಸೈಡ್ ಏನು ಮಾಡಲಿಕ್ಕಾಗಲ್ಲ. You cannot access your private data members, right? Similarly, even you cannot inherit private members of your base class. Base class ಅಲ್ಲಿ private ಆಗಿರುವಂತಹ ಡೇಟಾ ಮೆಂಬರ್ಸನ್ನು you cannot inherit in derived class. Got it? Next, the protected members of your base class stay protected in derived class. ಬೇಸ್ ಕ್ಲಾಸಲ್ಲಿ ಮೆಂಬರ್ಸನ್ನು ನೀವು ಪ್ರೊಟೆಕ್ಟೆಡ್ ಅಂತ ಹೇಳಿ ಡಿಕ್ಲೇರ್ ಮಾಡಿದರೆ ಅದು ಡಿರೈವ್ಡ್ ಕ್ಲಾಸಲ್ಲಿ ಕೂಡ ಏನಾಗಿರುತ್ತೆ ಪ್ರೊಟೆಕ್ಟೆಡ್ ಆಗಿರುತ್ತೆ. ವಾಟ್ ಆರ್ ದ 3 ಮೇನ್ ಪಾಯಿಂಟ್ಸ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್? ಫಸ್ಟ್ ಒನ್ ಈಸ್ ದ ಪಬ್ಲಿಕ್ ಮೆಂಬರ್ಸ್ ಆಫ್ ಯುವರ್ ಬೇಸ್ ಕ್ಲಾಸ್ ಬಿಕಮ್ ಪಬ್ಲಿಕ್ ಮೆಂಬರ್ಸ್ ಆಫ್ ಯುವರ್ ಡಿರೈವ್ಡ್ ಕ್ಲಾಸ್. The members which have declared under public will become public in your derived class. Okay, private members cannot be inherited. Private members ಅನ್ನು ಏನು ಮಾಡಲಿಕ್ಕಾಗಲ್ಲ, you cannot inherit. And the protected members of your base class will stay protected in your derived class. ನಿಮ್ಮ ಬೇಸ್ ಕ್ಲಾಸಲ್ಲಿ ನೀವು ಡೇಟಾ ಮೆಂಬರ್ಸನ್ನು ಪ್ರೊಟೆಕ್ಟೆಡ್ ಅಂತ ಹೇಳಿ ಅಸೈನ್ ಮಾಡಿದರೆ ಅಥವಾ ಡಿಕ್ಲೇರ್ ಮಾಡಿದರೆ it will stay protected in your derived class. This is all about your public derived class. Next one is example. Here just see the example. Class father. Here father is a base class. Using father class you have creating a son class. Means here son is a derived class, father is a base class. ಫಾದರ್ ಬೇಸ್ ಕ್ಲಾಸನ್ನು ಇಟ್ಕೊಂಡು ನೀವೇನು ಮಾಡಿದ್ದೀರಾ, ಸನ್ ಎನ್ನುವಂಥ ಒಂದು ಡಿರೈವ್ಡ್ ಕ್ಲಾಸನ್ನು ಡಿರೈವ್ ಮಾಡಿದ್ದೀರಾ. ಹಿಯರ್ ಫಾದರ್ ಇಸ್ ಅ ಬೇಸ್ ಕ್ಲಾಸ್, ಸನ್ ಇಸ್ ಅ ಡಿರೈವ್ಡ್ ಕ್ಲಾಸ್. ಓಕೆ, ಅಂಡರ್ ಫಾದರ್ ನೀವೇನೇನು ಡಿಕ್ಲೇರ್ ಮಾಡಿದ್ದೀರಾ, ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರಲ್ಲಿ ನೇಮ್ ಮತ್ತು ಏಜನ್ನು ಡಿಕ್ಲೇರ್ ಮಾಡಿದ್ದೀರಾ. ಪಬ್ಲಿಕಲ್ಲಿ ಕ್ಯಾಸ್ಟ್, ಬಾಯ್ಸ್, ಗರ್ಲ್ಸ್, ರೀಡ್ ಡೇಟಾ, ಪ್ರಿಂಟ್ ಡೇಟಾನ ಡಿಕ್ಲೇರ್ ಮಾಡಿದ್ದೀರಾ. ನಾವು ಆ್ಯಸ್ ಐ ಸೆಡ್, ಸನ್ ಕ್ಲಾಸಲ್ಲಿ ನೀವು ಏನೇನನ್ನು ಇನ್ಹೆರಿಟ್ ಮಾಡ್ಬೋದು, ಓನ್ಲಿ ದ ಪಬ್ಲಿಕ್ ಡೇಟಾಸ್. ಗಾಟ್ ಇಟ್? ಇನ್ಹೆರಿಟೆನ್ಸ್ ಅಂತಂದರೆ ಏನು? ಯು ಕ್ಯಾನ್ ಇನ್ಹೆರಿಟ್ ದ ಫೀಚರ್ಸ್ ಆಫ್ ಯುವರ್ ಬೇಸ್ ಕ್ಲಾಸ್. ಇನ್ಹೆರಿಟ್ ಅಂದ್ರೇನು? ಡಿರೈವ್ಡ್ ಕ್ಲಾಸ್ ಕ್ಯಾನ್ ಇನ್ಹೆರಿಟ್ ದ ಪ್ರಾಪರ್ಟೀಸ್ ಆಫ್ ಯುವರ್ ಬೇಸ್ ಕ್ಲಾಸ್. ಚೈಲ್ಡ್ ಕ್ಲಾಸ್ ಏನು ಮಾಡ್ಬೋದು, ಪೇರೆಂಟ್ ಕ್ಲಾಸಿನ ಪ್ರಾಪರ್ಟೀಸನ್ನು ಇನ್ಹೆರಿಟ್ ಮಾಡ್ಬೋದು. ಬಟ್ ಯಾವ ಥರದ ಒಂದು ಪ್ರಾಪರ್ಟೀಸನ್ನು ಇನ್ಹೆರಿಟ್ ಮಾಡ್ಬೋದು? ಆಲ್ರೆಡಿ ಆ್ಯಸ್ ಐ ಸೆಡ್, ಸಪೋಸ್ ಯುವರ್ ಡಿರೈವ್ಡ್ ಕ್ಲಾಸ್ ಈಸ್ ಪಬ್ಲಿಕ್. ನೀವು ಪಬ್ಲಿಕ್ಕಾಗಿ ನೀವು ಡಿರೈವ್ಡ್ ಕ್ಲಾಸನ್ನು ಪಬ್ಲಿಕಲ್ಲಿ ಡಿರೈವ್ ಮಾಡಿದ್ದೀರಾ ಅಂತಂದರೆ ಏನಾಗುತ್ತೆ, you cannot inherit private members to the derived class. Private members ಅನ್ನು derived ಕ್ಲಾಸಲ್ಲಿ ಇನ್ಹೆರಿಟ್ ಮಾಡಲಿಕ್ಕಾಗಲ್ಲ. ಓನ್ಲಿ ಯು ಕ್ಯಾನ್ ಇನ್ಹೆರಿಟ್ ಪಬ್ಲಿಕ್ ಮೆಂಬರ್ಸ್ ಟು ದಿ ಚೈಲ್ಡ್ ಕ್ಲಾಸ್. ನೀವು ಬೇಸ್ ಕ್ಲಾಸಲ್ಲಿ ಯಾವ ಒಂದು ಪ್ರಾಪರ್ಟೀಸನ್ನು ಪಬ್ಲಿಕ್ ಅಂಡರ್ ಡಿಕ್ಲೇರ್ ಮಾಡಿರ್ತೀರೋ ಅಷ್ಟು ಪ್ರಾಪರ್ಟೀಸನ್ನು ಅಷ್ಟನ್ನೇ ನೀವೇನು ಮಾಡ್ಬೋದು, ಡಿರೈವ್ಡ್ ಕ್ಲಾಸಲ್ಲಿ ಇನ್ಹೆರಿಟ್ ಮಾಡ್ಬೋದು. ಅಂದರೆ ಏನು? ಸನ್ ಕ್ಯಾನ್ ಇನ್ಹೆರಿಟ್ ಕ್ಯಾಸ್ಟ್, ಬಾಯ್ಸ್, ಗರ್ಲ್ಸ್, ರೀಡ್ ಡೇಟಾ, ಪ್ರಿಂಟ್ ಡೇಟಾ. ಸನ್ ಕ್ಲಾಸ್ ಕ್ಯಾನಾಟ್ ಇನ್ಹೆರಿಟ್ ನೇಮ್ ಆ್ಯಂಡ್ ಏಜ್. ಅರ್ಥ ಆಯ್ತಾ? ಪ್ರೈವೇಟಲ್ಲಿ ನೀವು ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್ ಅಂದ್ರೇನು? ದೋಸ್ ಡೇಟಾ ಮೆಂಬರ್ಸ್ ವಿಚ್ ಆರ್ ಡಿಕ್ಲೇರ್ಡ್ ಆಸ್ ಪ್ರೈವೇಟ್ ದಟ್ ಕ್ಯಾನ್ ಬಿ ಆಕ್ಸೆಸ್ಡ್ ಓನ್ಲಿ ವಿದಿನ್ ದಟ್ ಕ್ಲಾಸ್. ಇವಾಗ ನೀವು ಇಲ್ಲಿ ಪ್ರೈವೇಟಲ್ಲಿ ನೇಮ್ ಮತ್ತು ಏಜ್ ಅಂತ ಕೊಟ್ಟಿದ್ದೀರಾ. ಈ ನೇಮ್ ಮತ್ತು ಏಜನ್ನು ನಾವು ಎಲ್ಲಿ ಆಕ್ಸೆಸ್ ಮಾಡ್ಬೋದು? ಓನ್ಲಿ ಇನ್ ಫಾದರ್ ಕ್ಲಾಸ್.
ಈ ಫಾದರ್ ಕ್ಲಾಸಲ್ಲಿ ಎಷ್ಟೇ ಅಥವಾ ಬೇಸ್ ಕ್ಲಾಸಲ್ಲಿ ಎಷ್ಟೇ ನೀವೇನು ಮಾಡ್ಬೋದು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸನ್ ಕ್ಲಾಸ್ ಕ್ಯಾನಾಟ್ ಇನ್ಹೆರಿಟ್ ದ ಪ್ರೈವೇಟ್ ಮೆಂಬರ್ಸ್. got it. The next one is private derived class or private inheritance. How? What is the syntax to create, define, declare class, subclass, colon, superclass or class, subclass, colon, private superclass. ಇಲ್ಲಿ ಫಸ್ಟಲ್ಲಿ ನಾನು ಸೂಪರ್ ಕ್ಲಾಸ್, ಇಲ್ಲಿ ಫಸ್ಟಲ್ಲಿ ನಾನು ವಿಸಿಬಿಲಿಟಿ ಮೋಡ್ ಕೊಟ್ಟಿಲ್ಲ. ವಿಸಿಬಿಲಿಟಿ ಮೋಡ್ ಇಸ್ ನಥಿಂಗ್ ಬಟ್ ಯುವರ್ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಓನ್ಲಿ. ಇಲ್ಲಿ ನಾನು ವಿಸಿಬಿಲಿಟಿ ಮೋಡ್ ಅಥವಾ ಆಕ್ಸೆಸ್ ಸ್ಪೆಸಿಫೈಯರ್ನ ಕೊಟ್ಟಿಲ್ಲ. ಬೈ ಡಿಫಾಲ್ಟ್ ಆಗಿ ಏನಿರುತ್ತೆ, ಇದು ಪ್ರೈವೇಟ್ ಆಗಿರುತ್ತೆ. ಯಾವುದೇ ಥರದ ವಿಸಿಬಿಲಿಟಿ ಮೋಡನ್ನು ನಾವು ಮೆನ್ಷನ್ ಮಾಡಿಲ್ಲ ಅಂತಂದರೆ it will be by defaultly it will be private visibility mode. Private visibility mode. What are the 3 points to be remembered in private inheritance? The public members of your base class become private members of your derived class. ನಿಮ್ಮ ಬೇಸ್ ಕ್ಲಾಸಲ್ಲಿ ಏನು ನೀವು ಪಬ್ಲಿಕ್ ಮೆಂಬರ್ಸನ್ನು ಡಿಫೈನ್ ಮಾಡಿರ್ತೀರೋ ಆ ಪಬ್ಲಿಕ್ ಮೆಂಬರ್ಸ್ ಏನಾಗುತ್ತೆ ನಿಮ್ಮ ಪ್ರೈವೇಟಲ್ಲಿ it becomes private of the derived class. Then private members of a base class cannot be inherited. Here also you cannot inherit the private members, and protected members of your base class stay protected in a derived class. Public members of your base class become private. Listen carefully. The public members of your base class, public members, the base class ಅಲ್ಲಿ ಪಬ್ಲಿಕ್ ಅಲ್ಲಿ ಡಿಕ್ಲೇರ್ ಮಾಡಿರುವಂಥ ಮೆಂಬರ್ ಕ್ಲಾಸ್ ಅದು ಡಿರೈವ್ಡ್ ಕ್ಲಾಸಲ್ಲಿ ಏನಾಗುತ್ತೆ, ಪ್ರೈವೇಟ್ ಆಗುತ್ತೆ. ಆ್ಯಂಡ್ ಪ್ರೈವೇಟ್ ಮೆಂಬರ್ಸ್ ಆಫ್ your base class cannot be inherited, and the protected members of your base class stay protected in your derived class. We'll see example now. Example. The difference is here you have written private. This is private inheritance. ನಾನು ಏನಂತ ಹೇಳಿದೆ, ಹಿಯರ್ ಫಾದರ್ ಇಸ್ ಅ ಬೇಸ್ ಕ್ಲಾಸ್, ಸನ್ ಇಸ್ ಅ ಡಿರೈವ್ಡ್ ಕ್ಲಾಸ್. ಫಾದರ್ ಕ್ಲಾಸನ್ನು ಇಟ್ಕೊಂಡು ಸನ್ ಕ್ಲಾಸನ್ನು ನೀವು ಡಿರೈವ್ ಮಾಡಿದ್ದೀರಾ. ಸೊ ಫಾದರ್ ಇಸ್ ಅ ಪೇರೆಂಟ್ ಕ್ಲಾಸ್ ಆರ್ ಸೂಪರ್ ಕ್ಲಾಸ್ ಆರ್ ಬೇಸ್ ಕ್ಲಾಸ್. ಪೇರೆಂಟ್ ಕ್ಲಾಸ್, ಸೂಪರ್ ಕ್ಲಾಸ್ ಆರ್ ಬೇಸ್ ಕ್ಲಾಸ್. ಸನ್ ಈಸ್ ಕಾಲ್ಡ್ ಆಸ್ derived class, child class or subclass. Okay. What are the 3 points to be remembered in private inheritance? Private data members cannot be inherited. Means what? Name and age cannot be inherited in son class. Name ಮತ್ತು age ಅನ್ನು son class ಅಲ್ಲಿ inherit ಮಾಡಲಿಕ್ಕಾಗಲ್ಲ. And all the public members, that is caste, int boys, int girls, void read data, void print data, ಅವೆಲ್ಲ ಏನಾಗುತ್ತೆ, ಪ್ರೈವೇಟ್ ಇನ್ ದಿ ಡಿರೈವ್ಡ್ ಕ್ಲಾಸ್. ನಿಮ್ಮ ಬೇಸ್ ಕ್ಲಾಸಲ್ಲಿ ಪಬ್ಲಿಕ್ ಮೆಂಬರ್ ಆಗಿ ಡಿಕ್ಲೇರ್ ಮಾಡಿರುವಂಥದ್ದು ಡಿರೈವ್ಡ್ ಕ್ಲಾಸಲ್ಲಿ ಏನಾಗುತ್ತೆ, ಪ್ರೈವೇಟ್ ಆಗುತ್ತೆ. ಗಾಟ್ ಇಟ್. ಆ್ಯಂಡ್ ಅಗೇನ್ ಹಿಯರ್ ಯು ಸಿ even sun class has get data display, right? Means what? Derived class can have the properties of base class and also it can have its own properties. ಅರ್ಥ ಆಯ್ತಾ? ಡಿರೈವ್ಡ್ ಕ್ಲಾಸು ಅಂತಂದ್ರೇನು, ಡಿರೈವ್ಡ್ ಕ್ಲಾಸ್ ಕ್ಯಾನ್ ಇನ್ಹೆರಿಟ್ ಆರ್ ಡಿರೈವ್ಡ್ ಕ್ಲಾಸ್ ಕ್ಯಾನ್ ಹ್ಯಾವ್ ದ ಪ್ರಾಪರ್ಟೀಸ್ ಆಫ್ ಯುವರ್ ಬೇಸ್ ಕ್ಲಾಸ್. ಡಿರೈವ್ಡ್ ಕ್ಲಾಸಲ್ಲಿ ಏನೇನು ಇರ್ಬೋದು, properties of your base class. It can inherit the properties of base class and also it can have separate, means what, other features also. For example, take in live example, means in day to day life example ಅಲ್ಲಿ father and son. ಹೌದಾ, ಫಾದರಿಂದ ಸನ್ ಬಂದಿರ್ತಾನೆ. ಹೌದಾ, ಸನ್ನಲ್ಲಿ ಏನಿರುತ್ತೆ, ಕೆಲವೊಂದು ಫಾದರ್ಸ್ ಫೀಚರ್ಸ್ ಇರುತ್ತೆ, ಕೆಲವೊಂದು ಅವನದೇ ಆದಂತಹ ಓನ್ ಫೀಚರ್ಸ್ ಕೂಡ ಇರುತ್ತೆ. ರೈಟ್. ಫಾದರ್ ಆ್ಯಂಡ್ ಸನ್ ಏನಿರುತ್ತೆ, ಸನ್ ಈಸ್ ಡಿರೈವ್ಡ್ ಫ್ರಮ್ ಯ ಫಾದರ್. ಹಿಯರ್ ಫಾದರ್ ಇಸ್ ಅ ಬೇಸ್ ಕ್ಲಾಸ್, ಸನ್ ಇಸ್ ಅ ಡಿರೈವ್ಡ್ ಕ್ಲಾಸ್. ರೈಟ್.
Your son can have some features of your father. Son can have some features of father, as well as son can have its own features. ಅಂದರೆ ಏನು, ಸನ್ ಅದು ಅವನದೇ ಆದಂತಹ ಓನ್ ಪ್ರಾಪರ್ಟೀಸನ್ನು ಕೂಡ ಇಟ್ಕೊಂಡಿರ್ಬೋದು, ಮತ್ತು ಬೇಸ್ ಕ್ಲಾಸಿಂದ ಕೂಡ ಅವನು ಪ್ರಾಪರ್ಟೀಸನ್ನು ಇನ್ಹೆರಿಟ್ ಮಾಡ್ಬೋದು. ಸೊ ಹಿಯರ್ ಸನ್ ಕ್ಲಾಸ್ ಹ್ಯಾವ್ 2 more properties, that is get data, display, company, salary. Along with the properties of your base class, it can have its own properties. ಅರ್ಥ ಆಯ್ತಾ? ಬೇಸ್ ಕ್ಲಾಸಿನ ಪ್ರಾಪರ್ಟೀಸ್ ಜೊತೆಗೆ ಡಿರೈವ್ಡ್ ಕ್ಲಾಸ್ ಏನಿರ್ಬೋದು ಅದರದ್ದೇ ಆದಂತಹ ಓನ್ ಪ್ರಾಪರ್ಟೀಸ್ ಕೂಡ ಹೊಂದಿರ್ಬೋದು. ದಿಸ್ ಈಸ್ ಪ್ರೈವೇಟ್ ಇನ್ಹೆರಿಟೆನ್ಸ್. ನೆಕ್ಸ್ಟ್ ಒನ್ ಈಸ್ ಪ್ರೊಟೆಕ್ಟೆಡ್ ಇನ್ಹೆರಿಟೆನ್ಸ್. ಡಿಕ್ಲರೇಷನ್ ಸಿಂಟ್ಯಾಕ್ಸ್ ಈಸ್ ಕ್ಲಾಸ್ subclass colon protected subclass. Class subclass colon, here what is the visibility mode here? Protected. What are the 3 points to be remembered in this inheritance? The first point is the public member of your base class become protected members of your derived class. ಪಬ್ಲಿಕ್ ಮೆಂಬರ್ಸ್ ಆಫ್ ಯುವರ್ ಬೇಸ್ ಕ್ಲಾಸಲ್ಲಿ ಪಬ್ಲಿಕ್ ಆಗಿರುವಂಥ ಮೆಂಬರ್ಸ್ ಡಿರೈವ್ಡ್ ಕ್ಲಾಸಲ್ಲಿ ಏನಾಗುತ್ತೆ, ಪ್ರೊಟೆಕ್ಟೆಡ್ ಆಗುತ್ತೆ. ಐ ಥಿಂಕ್ ಯು ನೋ ವಾಟ್ ಈಸ್ ಪ್ರೊಟೆಕ್ಟೆಡ್ access specifier, right? Where you can access the protected access specifiers members? Only within the class, friend of that class and the derived class, right? Friend function or in derived class and within that class, the members which are declared as protected can be accessed only within the class, as well as friend of that class and the subclass which are derived from the main class. ಈ ಮೂರು ಕಡೆ ಏನು ಮಾಡ್ಬೋದು, ನೀವು ಪ್ರೊಟೆಕ್ಟೆಡ್ ಡೇಟಾ ಮೆಂಬರ್ಸನ್ನು ಯೂಸ್ ಮಾಡ್ಬೋದು. ಇಲ್ಲಿ ಫಸ್ಟ್ ಪಾಯಿಂಟ್ ಏನಿರುತ್ತೆ, ಪಬ್ಲಿಕ್ ಮೆಂಬರ್ಸ್ ಆಫ್ ಯ ಬೇಸ್ ಕ್ಲಾಸಿನಲ್ಲಿರುವಂತಹ ಪಬ್ಲಿಕ್ ಮೆಂಬರ್ಸ್ ಏನಾಗುತ್ತೆ, ಡಿರೈವ್ಡ್ ಕ್ಲಾಸಿನಲ್ಲಿ ಪ್ರೊಟೆಕ್ಟೆಡ್ ಆಗುತ್ತೆ. ಓಕೆ, ಅಗೇನ್ ಹಿಯರ್ ಸಿಮಿಲರ್ಲಿ ಪ್ರೈವೇಟ್ ಮೆಂಬರ್ಸ್ ಕೆನಾಟ್ ಬಿ ಇನ್ಹೆರಿಟೆಡ್. ಪ್ರೈವೇಟ್ ಮೆಂಬರ್ಸನ್ನು ಏನು ಮಾಡಲಿಕ್ಕಾಗೋದಿಲ್ಲ, ನೀವು ಇನ್ಹೆರಿಟ್ ಮಾಡಲಿಕ್ಕಾಗೋದೇ ಇಲ್ಲ. ಬಿಕಾಸ್ ಪ್ರೈವೇಟ್ ಮೆಂಬರ್ಸ್ ಕ್ಯಾನ್ ಬಿ ಆಕ್ಸೆಸ್ಡ್ ಓನ್ಲಿ ವಿತಿನ್ ಯ ಕ್ಲಾಸ್, ಓನ್ಲಿ ವಿತಿನ್ ಯ ಕ್ಲಾಸ್ ಡೆಫಿನೇಷನ್. ಎಲ್ಲಿ ಅದನ್ನು ಡಿಫೈನ್ ಮಾಡಿರ್ತೀರೋ ಆ ಕ್ಲಾಸಲ್ಲಿ ಅಷ್ಟೇ ನೀವು ಏನು ಮಾಡ್ಬೋದು, ಯು ಕ್ಯಾನ್ ಆಕ್ಸೆಸ್ ದಿ ಪ್ರೈವೇಟ್ ಡೇಟಾ ಮೆಂಬರ್ಸ್. ಆ್ಯಂಡ್ ದ ಪ್ರೊಟೆಕ್ಟೆಡ್ ಮೆಂಬರ್ಸ್ ಆಫ್ ಯ ಬೇಸ್ ಕ್ಲಾಸ್ ಸ್ಟೇ ಪ್ರೊಟೆಕ್ಟೆಡ್ ಇನ್ ಎ ಡಿರೈವ್ಡ್ ಕ್ಲಾಸ್. Protected members of your base class stay protected in the derived class. We'll see example. See the father class and son class here. What is the visibility mode here? Protected. Visibility mode is protected. Father is a base class, son is a derived class. What I told? Private data members of your base class. Base class alliruvanತಹ private data members cannot be inherited by your derived classes, that is son class. ನಿಮ್ಮ ಫಾದರ್ ಕ್ಲಾಸಲ್ಲಿ ಇರುವಂತಹ ಪ್ರೈವೇಟ್ ಡೇಟಾ ಮೆಂಬರ್ಸ್ ಕ್ಯಾನಾಟ್ ಬಿ ಇನ್ಹೆರಿಟೆಡ್ ಬೈ ದಿ ಸನ್ ಕ್ಲಾಸ್. ಓಕೆ, ನೆಕ್ಸ್ಟ್ ಪಬ್ಲಿಕ್ ಮೆಂಬರ್ಸ್. ದ ಪಬ್ಲಿಕ್ ಮೆಂಬರ್ಸ್ ಆಫ್ ಯುವರ್ ಬೇಸ್ ಕ್ಲಾಸ್ ಬಿಕಮ್ ಪ್ರೊಟೆಕ್ಟೆಡ್ ಇನ್ ಯುವರ್ ಡಿರೈವ್ಡ್ ಕ್ಲಾಸ್. ನಿಮ್ಮ ಬೇಸ್ ಕ್ಲಾಸಲ್ಲಿ ನೀವು ಏನು ಪಬ್ಲಿಕ್ ಅಂತ ಹೇಳಿ ನೀವು ಡಿಕ್ಲೇರ್ ಮಾಡಿರ್ತೀರೋ ಆ ಪಬ್ಲಿಕ್ ಮೆಂಬರ್ಸ್ ಏನಾಗುತ್ತೆ, ಡಿರೈವ್ಡ್ ಕ್ಲಾಸಲ್ಲಿ ಪ್ರೊಟೆಕ್ಟೆಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರೊಟೆಕ್ಟೆಡ್ ಡೇಟಾ ಮೆಂಬರ್ಸ್ ವಿಲ್ ಸ್ಟೇ protected in derived class. Protected data members of your base class stay protected in your derived class. These are the 3 types of inheritance. That is, first one is public inheritance, second one is private inheritance, third one is protected inheritance. Inheritance means what? Inheritance means it's a capability of acquiring the properties from one class to another class. Means ಬೇಸ್ ಕ್ಲಾಸ್ ಮತ್ತು ಡಿರೈವ್ಡ್ ಕ್ಲಾಸ್ ಅಂತ 2 ಕ್ಲಾಸ್ ಇರುತ್ತೆ. ವಾಟ್ ಯು ಆರ್ ಡೂಯಿಂಗ್, ಯೂಸಿಂಗ್ ಬೇಸ್ ಕ್ಲಾಸ್ ಯು ಆರ್ ಡಿರೈವಿಂಗ್ some other new class. That new class is called as derived class.
And what derived class can have? Derived class can have the properties of your base class as well as it can also have its own properties. ಬೇಸ್ ಡಿರೈವ್ಡ್ ಕ್ಲಾಸಲ್ಲಿ ಏನೇನು ಇರ್ಬೋದು? ದ ಪ್ರಾಪರ್ಟೀಸ್ ಆಫ್ ಯುವರ್ ಬೇಸ್ ಕ್ಲಾಸಲ್ಲಿ ಇರುವಂತಹ ಪ್ರಾಪರ್ಟೀಸ್ ಪ್ಲಸ್ ಅದರದ್ದೇ ಆದಂತಹ ಒಂದು ಪ್ರಾಪರ್ಟೀಸ್ ಕೂಡ ಏನಿರ್ಬೋದು? ಡಿರೈವ್ಡ್ ಕ್ಲಾಸಲ್ಲಿ ಇರ್ಬೋದು. ವಾಟ್ ಆರ್ ದ 3 types of inheritances? The first one is public inheritance, protected inheritance and private inheritance. Next we'll see what are the visibility modes. As you all know that visibility modes can be public, private and protected. And visibility mode andre eno? It gives the controls the access specified to be inheritable member of your base class in the derived class. ಬೇಸ್ ಕ್ಲಾಸಲ್ಲಿ ಇರುವಂತಹ ಯಾವ ಒಂದು ಡೇಟಾಸನ್ನು ಡಿರೈವ್ಡ್ ಕ್ಲಾಸಲ್ಲಿ ಇನ್ಹೆರಿಟ್ ಮಾಡ್ಬೋದು ಅನ್ನೋದನ್ನು ಮೀನ್ಸ್ ಏನು, ಬೇಸ್ ಕ್ಲಾಸಿಂದ ನೀವು ಡಿರೈವ್ಡ್ ಕ್ಲಾಸಿಗೆ ಯಾವ ಒಂದು ಆಕ್ಸೆಸ್ ಸ್ಪೆಸಿಫೈ, ಯಾವ ಒಂದು ಮೋಡಲ್ಲಿ ನೀವು ಡೇಟಾಸನ್ನು ಇನ್ಹೆರಿಟ್ ಮಾಡ್ಬೋದು ಅನ್ನೋದನ್ನು ತೋರಿಸೋದು ವಿಸಿಬಿಲಿಟಿ ಮೋಡ್. 3 types of visibility mode ಇದೆ: ಪಬ್ಲಿಕ್, ಪ್ರೈವೇಟ್ ಆ್ಯಂಡ್ ಪ್ರೊಟೆಕ್ಟೆಡ್. As I said, the private data members of your base class cannot be inherited. ಮೂರಲ್ಲೂ ಕೂಡ ಪ್ರೈವೇಟ್, ಪಬ್ಲಿಕ್ ಆ್ಯಂಡ್ ಪ್ರೊಟೆಕ್ಟೆಡ್ ಇನ್ಹೆರಿಟೆನ್ಸ್ ಅಲ್ಲಿ ಯು ಕ್ಯಾನಾಟ್ ಇನ್ಹೆರಿಟ್ ದ ಪ್ರೈವೇಟ್ ಡೇಟಾ ಮೆಂಬರ್ಸ್ ಆಫ್ ಯುವರ್ ಬೇಸ್ ಕ್ಲಾಸ್. ಪ್ರೈವೇಟ್ ಡೇಟಾ ಮೆಂಬರ್ಸ್ ಆಫ್ ಯುವರ್ ಬೇಸ್ ಕ್ಲಾಸನ್ನು ಎಲ್ಲೂ ಕೂಡ ಮೂರು ಕಂಡೀಷನಲ್ಲಿ, ಪಬ್ಲಿಕ್ ಇನ್ಹೆರಿಟೆನ್ಸಲ್ಲಿ ಆಗಿರ್ಬೋದು, ಅಥವಾ ಪ್ರೈವೇಟ್ ಇನ್ಹೆರಿಟೆನ್ಸಲ್ಲಿ ಆಗಿರ್ಬೋದು, ಅಥವಾ ಪ್ರೊಟೆಕ್ಟೆಡ್ ಇನ್ಹೆರಿಟೆನ್ಸಲ್ಲಿ ಆಗಿರ್ಬೋದು, ಯು ಕ್ಯಾನಾಟ್ ಇನ್ಹೆರಿಟ್ ದ private data members of your base class. Okay, here is a chart of your visibility mode. ಇವಾಗ ಏನು ನೀವು ಮೂರನ್ನು ಥಿಯರಿಯಾಗಿ ಕಲ್ತಿದ್ದಾರೆ, ಚಾರ್ಟ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ಡಿರೈವ್ಡ್ ಕ್ಲಾಸ್, ಸಪೋಸ್ ಡಿರೈವ್ಡ್ ಕ್ಲಾಸ್ ನೀವು ಪಬ್ಲಿಕ್ ಆಗಿ ಡಿರೈವ್ಡ್ ಕ್ಲಾಸನ್ನು ಡಿಫೈನ್ ಮಾಡಿದ್ದೀರಾ, ಮೀನ್ಸ್ ಸಪೋಸ್ ಡಿರೈವ್ಡ್ ಕ್ಲಾಸ್ ಇಸ್ ಅ ಪಬ್ಲಿಕ್ ಕ್ಲಾಸ್. If a derived class is public mode, if you derive a class in public mode, what are the conditions? The public members of your base class remain public in the derived class. The private members of your base class cannot be inherited in the public derived class. ನೋಡಿ ಚಾರ್ಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ? This represents if you derive a class in public mode. Listen carefully. If you derive a class in public mode, what happens? The public members of your base class remains public in derived class. Okay, the private members of your base class cannot be inherited in public